ಇಲ್ಲ ಅಲ್ಲ ಇಲ್ಲ ಇವರು ಬರ್ತಾರೆ 40 ಜವಾಬ್ ಹೇಳಿದ್ರೆ ಮಾಣಿಕ್ಯ ಉದ್ರೋಗ್ಬಿಡುತ್ತಲ್ಲ ಬಾಯಿಂದ, ಅದಕ್ಕೆ ಹಲ್ಲುಗಳೆಲ್ಲ ಉದ್ರೋಗ್ಬಿಡುತ್ತೆ ಹಂಗೆ ಡೈಮಂಡ್ ರಾಯಿಗಳು ನಮಗೆ ಮಾತಾಡಿದ್ರೆ ಇವ್ರಿಗೆ. ಲೆಫ್ಟ್ ಎತ್ಕೋ, ಲೆಫ್ಟ್ ಮುಂದೆ ಹಿಂಗೆ ಹೋಗ್ಲಿಲ್ಲ. ಹಾಂ ಸರಿ. ನೋಡಿ ತಿರ್ಚಣ್ಣವ್ರಿಗೆ ಬಂದಿದ್ದೀವಿ. ನಾನು ಇವ್ರ ಜೊತೆ ಬಂದಾಗ ಇದೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ಪಾದಯಾತ್ರೆ ಹುಡುಗರ ಜೊತೆ ಬಂದಾಗ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಇವ್ರ ಜೊತೆ ಬಂದಾಗ ಮಾಡ್ಕೊಂಡು ಹೋಗ್ಬಿಡೋದೆ. ಅವಾಗೆಲ್ಲ ಕಾಲೆಲ್ಲ ಟಯರ್ಡ್ ಆಗಿಬಿಟ್ಟಿರುತ್ತೆ. ದರ್ಶನಕ್ಕೆ ಹೋಗೋಣ ಬನ್ನಿ. ದರ್ಶನಕ್ಕೆ ಫೋನ್ ಇಕ್ಬೇಕು, ಇಲ್ಲ ಇಕ್ಬಿಡೋಣ. ಫೋನ್ ಏನಕ್ಕೆ ಎತ್ಕೊಂಡೆ ಅಂದರೆ ವಿಡಿಯೋ ತೆಗಿಯೋಕ್ಕೆ ಇನ್ನೊಂದು ಕರಿಬೇಕಲ್ಲ, ಎಲ್ಲಿ ಪಾರ್ಕಿಂಗ್ ಹಾಕೋಣ ಯಾರಿಗೆ ಗೊತ್ತು. ಅದಕ್ಕೆ ತಿರ್ಚನೂರು ಪದ್ಮಾವತಿ ಟೆಂಪಲ್ ಇದು. ಪದ್ಮಾವತಿ ಟೆಂಪಲ್ ಇನ್ನೊಂದಿದೆ ಅಲ್ಲಿ ಮೇಲೆ ಮಂಗಮ್ಮ, ಹೌದು ಮಂಗಾಪುರಮ. ಇದು ತಿರ್ಚನೂರು ಕಡೆ ಹೋದೆ. ನಾನು ಕೌಂಟ್ರ್ ಇಲ್ಲಿದೆ ಸೆಲ್ ಫೋನ್ಗೆ, ಈ ಕಡೆ ಬರ್ತೀನಿ ಇಕ್ಬಿಟ್ಟು. ನೋಡಿ ಕೌಂಟ್ರಲ್ಲೂ ನೋಡಿ ಲೇಟ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಜನ ಫುಲ್ ಅವರು. ನೋಡ್ಕೊರು ಅವಾಗ ಕೌಂಟ್ರಲ್ಲಿ ಇಕ್ಕಿದೆ. ಇವಾಗ ದರ್ಶನ ಮಾಡಿಕೊಂಡು ಬಂದೆ. ನಾವು ಒಳಗಡೆ ಹೋಗಿ ದರ್ಶನಕ್ಕೆ ಇದೆಲ್ಲ 300, 50, 100. ಇವಾಗ ಅಲ್ಲಿ ಲಾಡು ಕೌಂಟ್ರ್ ಹತ್ರ ಮತ್ತೆ ಅವ್ರನ್ನ ಲಾಡು ತೊಗೊಳಕ್ಕೆ ಹೇಳಿದ್ದೀನಿ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಹಂಗೆ ಲಾಡು ತಗೊಂಡು, ಇಲ್ಲಿ ಲಾಡು ಸೂಪರಾಗಿರುತ್ತೆ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲಾಡು ತಗೊಂಡು ಹೋಗೋಣ. ಗಾಂಧಿ ತಾತ ಇದ್ದಾರೆ ಇಲ್ಲಿ, ಗಾಂಧಿ ತಾತ ಇದ್ದಾರೆ ಇಲ್ಲಿ. ಎಲ್ಲ ಚೆನ್ನಾಗೇ ಆಯಿತು. ಜನ ಮಾತ್ರ ಜಾಸ್ತಿ ಇದ್ದಾರೆ, ಯಾಕಂದರೆ ಇವತ್ತು ಶನಿವಾರ, ಅದರಿಂದ ಜನ ಜಾಸ್ತಿ ಇದ್ದಾರೆ. ಜನ ಜಾಸ್ತಿನೇ ಇರಬೇಕು ಯಾವತ್ತು, ಅದಕ್ಕೆ ಜಾಸ್ತಿ ಇದ್ದಾರೆ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಲಾಡು ಕೌಂಟ್ರ್ ಹತ್ರ ಲಾಡು 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 ತಗೋಣ. ರೋಡು ಕಪ್ಲಿ ಕಾರಲ್ಲಿ ಬಿಟ್ಬಿಟ್ಟೆ, ಬಿಸಿಲಿದೆ, ಅದಕ್ಕೆ ನಾನು ಚೇರ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲಾದರೂ ಇರ್ತಾರೆ ನಮ್ಮ ಅತ್ತೆಯವರು ಶಾಪಿಂಗ್ ಮಾಡಿಕೊಂಡು. ಎಂಟ್ರಿ ಹೆಂಗೆ, ಎಕ್ಸಿಟ್ ಹಿಂಗೆ. ಬಂದವರೋ ಇಲ್ವೋ, ಲೀಸ್ಕೊಂಡಿದ್ದ ತಕ್ಷಣವೇ ಲಾಡು ತಿನ್ಬಿಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ಬಂದಿಲ್ಲ ಅನ್ಕೊತೀನಿ. ಕ್ಯೂನಲ್ಲಿ ಇಲ್ಲ. 1 ಲಾಡು 25, 2 ಲಾಡು 50. ನೀವು ಒಂದು 4 ಲಾಡು ತೊಗೊಂಡ್ರು ಬೇಗ ಖಾಲಿ ಆಗಿಬಿಡುತ್ತೆ. ಇಲ್ಲೇ ತಿನ್ಬಿಡ್ಬೋದು. ಅವರೆಲ್ಲ ತೊಗೊಂಡವರೋ ಇಲ್ಲೋ ನೋಡೋಣ. ಇಲ್ಲೇ ಎಲ್ಲ ಒಯ್ತಾರೆ, ಇಲ್ಲಾಂದ್ರೆ ಹುಡುಕ್ತೀನಿ. ಗುರು ಅಲ್ಲಿ ವೆಲ್ಡಿಂಗ್ ಮಾಡ್ತವ್ರೆ, ಅದ್ರ ಕೆಳಗಡೆ ನಿಲ್ತವ್ರೆ. ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಇವ್ರು ಕಿರಿಸ್ತವ್ರೆ ಅಂತ. ಅವನ ಕೆಲಸ ಅವ್ನು ಮಾಡ್ತಾನೆ. ಎಲ್ಲಿ ಅವರು ಇಲ್ಲೇ ಇರೋಕ್ಕೆ ಹೇಳನಲ್ಲ, ಸಿಕ್ಕಿದ್ರು.
ಆಕ್ಸೆಸಿಬಿಲಿಟಿನೂ ಇದೆ ಇಲ್ಲಿ. ಬೇಕಾಗೋರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಚೇರ್ ಕೊಡ್ತಾರೆ ಅನ್ಕೊತೀನಿ. ತಿರುಮಲನಲ್ಲಿ ಇಲ್ಲೇ ಇದೇ ಥರ ಸ್ಪಾಟ್ ಇದೆಯಲ್ಲ, ಅಲ್ಲೂ ನಿಂತ್ಕೊಂಡು ತೆಗಿತಾ ಇದೆ. ಅವಾಗೇ ಇಟ್ಕೊಂಡಿದ್ದು ನಾನು ಎಂಟ್ರೆನ್ಸ್ ಹತ್ರ. ಅವ್ರು ಆ ಮುಂದಿನ ಗೇಟ್ ಹತ್ರ ಇದ್ದಾರೆ. ಬನ್ನಿ ಹಂಗೆಲ್ಲ. ಸ್ವಲ್ಪ ಏನು ಬಿಸಿಲಾಗ ಹೋಗ್ಬಿಟ್ಟಿದೆ. ಶಾಪು ಬೆವರ್ನೇ ಕಿತ್ಕೊಂಬಂದ್ಬಿಡ್ತು. ಒಳಗಡೆ ಅಷ್ಟಿಲ್ಲ, ತಣ್ಣಗಿದೆ ಕಲ್ಗಳಲ್ಲ. ಇಲ್ಲೆಲ್ಲ ಇಲ್ಲಿರ್ತಾರೆ ಗೇಟ್ ಹತ್ರ. ಫೋನು ಇಲ್ಲ. ಅದು ಗೇಟ್ ನಂಬರ್ 1, ಇದು ಗೇಟ್ ನಂಬರ್ 3. ಮಾಮಾ ಮಾಮಾ ಅವ್ರು ಬರ್ತಾ ಇಲ್ಲ. ಅಷ್ಟೇ ಆಗೋಯ್ತು. ಇನ್ನು ಇವಾಗ ಇಲ್ಲಿಂದ ಮಕ್ಕಲ್ ಮಾತಾ ಲಾಸ್ಟ್ ಟೈಮ್ ನೋಡಿಸಿದ್ನಲ್ಲ, ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಅವರ ತಾಯಿಯವರ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಇವಾಗ ಅಲ್ಲಿ ನೋಡಿಸ್ತೀನಿ. In 400 meters, turn left. In 300 meters, continue straight past Vakula Mata temple entrance. ಅಲ್ಲಿಂದ ನೀವು ನೋಡಿದ್ರೆ ಏನೋ ರೀಲ್ಸ್ ಮಾಡ್ತಾ ಇರಲಿಲ್ಲ ಲಾಸ್ಟ್ ಟೈಮು ಕಾರ್ನ. ಅದು Continue straight past Vakula Mata temple entrance, then make a U-turn. ಗುರು ಚಪ್ಪಲಿ ಕಾರಲ್ಲಿ ಬಿಟ್ಬಿಟ್ಟೆ, ಸುಡ್ತಾ ಇದೆ. ಟೈಮ್ ಆಡೊಂದು ಸೋಸ್ಕೊಂಡು ಓಪನ್ ಅಂತ ಆಗ್ಬಿಡು. ಕ್ಲೋಸ್ ಅಂತೀರಾ? ಓಕೆ. ಟೈಮಿಂಗ್ ಇಲ್ಲಿದೆ ನೋಡಿ. ನೋಡಿ ಇದೆ ನಾನು ಹೇಳಿದ್ದು ಒಕ್ಕಲ ಮಾತಾ ಟೆಂಪಲ್. ತಿರ್ಚನೂರಿಂದ 8 ಕಿಲೋಮೀಟ್ರ್ ಇತ್ತು. ಫ್ಲೇವರ್ ಹತ್ತಿದ್ರೆ 10 ನಿಮಿಷ ಅಷ್ಟೇ. ಅವಾಗೆ ಹೇಳ್ತಾ ಇದ್ದೆ ಏನೋ ರೇಸ್ ಮಾಡ್ತಿದ್ರಿ ಅಂತ ನೀವು. ಇವಾಗ ಮತ್ತೆ ಅದೇ ಮಾಡ್ತೀನಿ ನೋಡಿ. ಎಷ್ಟು ಝೂಮ್ ಮಾಡಿದ್ದೀನಿ ನಾನು, ಎಷ್ಟು ದೂರ ಇದ್ದಾನೆ ಅಂತ ಗೊತ್ತಾಗಿ ನೋಡಿಸ್ತೀನಿ. ಬಟ್ ಚೆನ್ನಾಗಿ ಮಾಡ್ತಾನೆ ವಿಡಿಯೋ. ಸ್ಮೂತಾಗಿರ್ತದೆ. ಹಂಗಿದೆ. Right side of the temple. ದರ್ಶನ ಏನಾದರೆ ಈ ಸತಿ ಹೊರಗಡೆ ಎಲ್ಲ ನೋಡ್ಕೊಂಡು ಲಾಸ್ಟ್ ಟೈಮ್ ನೋಡ್ತಿದ್ನಲ್ಲ, ಸೊ
ಸೊ ರೆಸ್ಪೆಕ್ಟ್ ಮಾಡ್ತೀನಿ ರೂಲ್ಸ್ನ. ನಾನು ಹೊರಗಡೆ ಎಲ್ಲ ದೇವ್ರನ್ನೆಲ್ಲ ಯಾವತ್ತೂ ನೋಡ್ಸಲ್ಲ, ಎಲ್ಲ ಮಿಸ್ ಆಗಿ ಬಂದಿರುತ್ತಷ್ಟೇ. ಬೆಟ್ಟ ನೋಡಿ, ಅದೇ ತಿರುಮಲ ಬೆಟ್ಟ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ನೆಕ್ಸ್ಟ್ ಕಾಣಿಪಾಕಂಗೆ ಹಾಕಬೇಕು ಲೊಕೇಶನು ಗೊತ್ತು, ಬಟ್ ಕಾಣಿಪಾಕಂಗೆ ಹಾಕ್ಬಿಟ್ಟು ಹೋಗೋಣ. ಜನಗಳಿಗೆ ಗೊತ್ತಾಗಬೇಕು ಈ ದೇವಸ್ಥಾನ. ತುಂಬ ಜನ ಏನು ಮಾಡ್ತಾರೆ, ಬಸ್ಸಲ್ಲಿ ಬಂದು ಬಸ್ಸಲ್ಲಿ ಹೋಗ್ಬಿಡ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಈ ಕಾರಲ್ಲಿ ಬರೋರು ಬಂದು ಹೋಗ್ತಾರೆ ಇಲ್ಲಿಗೆ. ಸೊ ಈಗ ಓನ್ ವೆಹಿಕಲಲ್ಲಿದ್ದರೆ ಬಂದು ಹೋಗ್ಬೋದು. ಬಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ ಆ ಕಡೆ ಇರುತ್ತೆ, ಇಲ್ಲಿಗೆ ಸಪ್ರೇಟಾಗಿ ಗಾಡಿ ಬರೋಕ್ಕಾಗಲ್ಲ. ಇನ್ನೊಂದು ಟ್ರಾವೆಲ್ಸವ್ರು ಕರ್ಕೊಂಡು ಹೋಗ್ತಾರಲ್ಲ, ಜೀಪ್ಗಳು ಇರೋದಲ್ಲ, ಅವ್ರೂ ಇಲ್ಲ ಯಾರು ಕರ್ಕೊಂಬರಲ್ಲ ದೇವಸ್ಥಾನಕ್ಕೆ. ಬಟ್ ಬರ್ಬೋದು ಫ್ಯೂಚರಲ್ಲಿ. ಎಲ್ಲ ಸ್ಟಾರ್ಟಿಂಗ್ ಆಗೋದು ಹಿಂಗೆ ಇರುತ್ತೆ. ಆ್ಯಕ್ಚುಲಿ ಇದು ಹಳೆ ದೇವಸ್ಥಾನ, ಮುಂಚೆ ಬೇರೆ ಥರ ಇತ್ತು. ನೀಟಾಗಿ ರಿನ್ಯೂವೇಷನ್ ಮಾಡಿ ರೆಡಿ ಮಾಡಿ ಓಪನ್ ಮಾಡಿರೋದಿದು ಪ್ರೆಸೆಂಟು. ಇದೇನು ಹೊಸ ದೇವಸ್ಥಾನ ಅಲ್ಲ, ಹಳೇದಿತ್ತು. ಅದರೊಂದು ಫೋಟೋ ಹಾಕ್ತೀನಿ, ನೀವು ನೋಡಿ. ಆ ಫೋಟೋ ಸರ್ಚ್ ಮಾಡಿಬಿಟ್ಟು ಹಾಕ್ತೀನಿ. ನಾನು ವೀಡಿಯೋ ಇದ್ದರೆ ವೀಡಿಯೋನ ಹಾಕ್ತೀನಿ. ಪಾವನ ಈ ನೆಲ ದೈವಿಕ ಶಕ್ತಿ, ಪ್ರಶಾಂತಿಯ ಪಯಣ ಆತ್ಮದ ಮುಕ್ತಿ. ದೇಗುಲದಲ್ಲಿ ಶಾಂತಿ, ಮನಸ್ಸಿಗೆ ನೆಮ್ಮದಿ. ಪಾವನ ಈ ಕ್ಷಣ ಶಾಶ್ವತ ಸನ್ನಿಧಿ. ಹಲೋ ಮಿಸ್ ನಾಗರತ್ನ ಅವರೇ, ನಿಮ್ಮ ಮುಂದಿನ ಪಯಣ ಎಲ್ಲಿಗೆ ಇವಾಗ? ಕಡಲೆಪುರಿ ತಿನ್ನಕ್ಕೆ. ಹುಡುಗರು ಅಲ್ಲಿ ಆ್ಯಕ್ಚುಲಿ ಇಲ್ಲಿ CN ಜಾಕ್ಸನ್ ಅಂತ ಬಂದರೆ ಅಲ್ಲಿಂದ ಕಾಣಿಸ್ತು ನನಗೆ, ಅದಕ್ಕೆ ಇಲ್ಲಿ ಮೇನ್ ರೋಡಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಚಂದ್ರಗಿರಿ ನೋಟ ಪೋಟ, ಚಂದ್ರಗಿರಿ ಪ್ಯಾಲೇಸ್ ಅದು, ಇದು ಚಂದ್ರಗಿರಿ ಬೆಟ್ಟ. ಇದು ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ಫೈನಲ್ ಸ್ಟೇಜಲ್ಲಿ ಹೋಗ್ತಾಯಿದ್ರಿ ಪಾದಯಾತ್ರೆ ಮಾಡಿಕೊಂಡು. ಇವಾಗ ಇಲ್ಲಿಂದ ಕಾಣಿಪಾಕಂಗೆ ಹೋಗ್ತಾ ಇದ್ದೀವಿ. ಕಾಣಿಪಾಕಂನಿಂದ ಬರ್ತಾ ಇದ್ದೀವಿ ಯಾವಾಗ. ಸೊ ಇವಾಗ ಬನ್ನಿ ಕಾಣಿಪಾಕಂಗೆ ಹೋಗೋಣ. ಕಾಣಿಪಾಕಂಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹಿಂಗೆ ಹೋಗಾಗ ಮುಳ್ಬಾಗ್ಲಿಗೆ ಹೋಗೋಣ ಅಂತ ಇದ್ದೀನಿ. ಅವರು ಬೇರೆ ಪ್ಲ್ಯಾನಿಂಗ್ ಇದೆ, ನೋಡೋಣ. ಹೋದಾಗ ಯಾರು ತೆಗಿಯೋಕ್ಕಾಗಲ್ಲ, ಬರೀ ನಡ್ಕೊಂಡು ಹೋಗೋದೇ ತೆಗಿತಾ ಇರ್ತೀವಿ ನಾವು. ನೋಡಿ ಪಾದಯಾತ್ರಿಗಳು ಹೋಗ್ತವ್ರೆ ನೋಡಿ, ಇಲ್ಲಿ ಪಾದಯಾತ್ರಿಗಳು ನಡ್ಕೊಂಡು ಹೋಗ್ತಾರೆ ಕಾಣಿಪಾಕಂನಿಂದ. ನಿನ್ನೆ ಬರೋವಾಗ ಅಲ್ಲಿ ನೋಡಿದ್ರಿ ನಾವು ಮುಳ್ಬಾಗ್ಲು ಹತ್ತತ್ರ. ಇವಾಗ ಕಾಣಿಪಾಕಂ ಹತ್ರ ಬಂದವ್ರೆ ಒನ್ ಟೀಮು. ಇಲ್ಲ ಇವ್ರು ಬರ್ತಾರೆ. 40 ಜವಾಬ್ ಹೇಳಿದ್ರೆ ಮಾಣಿಕ್ಯ ಉದ್ರೋಗ್ಬಿಡುತ್ತಲ್ಲ ಬಾಯಿಂದ, ಅದಕ್ಕೆ ಹಲ್ಲುಗಳೆಲ್ಲ ಉದ್ರೋಗ್ಬಿಡುತ್ತೆ. ಹಂಗೆ ಡೈಮಂಡ್ ರಾಯಿಗಳು ನಮಗೆ ಮಾತಾಡಿದ್ರೆ. ನೋಡಿ ಇವಾಗ ಕಾಣಿಪಾಕಂ ಬಂದುಬಿಟ್ರಿ ನಾವು. ಕಾಣಿಪಾಕಮಲ್ಲಿ ದರ್ಶನಕ್ಕೆ ಹೋಗ್ಬೇಕು. ನಾನು ಹೋಗಿ ಫೋನಿಗೆ ಬಿಟ್ಟು ತಗೊಂಡು ಚಪ್ಪಲಿ ಬಿಟ್ಬಿಟ್ಟು ಬರ್ತೀನಿ. ಕೌಂಟ್ರಲ್ಲಿ ಬಂದೆ, ಫೋನಿಗೆ ಬಿಡೋಣ, ದರ್ಶನಕ್ಕೆ ಹೋಗೋಣ. ಯಾಕಂದರೆ 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ, ಅದಕ್ಕೆ ಅಷ್ಟೇ ಗುರು. ಇದನ್ನು ದರ್ಶನ ಆಗೋಯ್ತು. ಲಾಸ್ಟ್ ದೇವಸ್ಥಾನ ನಮ್ಮ ಈ ಜರ್ನಿನಲ್ಲಿ. ಸೊ 1 ಅವರ್ ಆಯಿತು ಒಳಗಡೆ ಹೋಗಿ. ಮೊಬೈಲ್ ಇಕ್ಕಿದೆ, ಆಚೆ ಬರೋವಾಗ ಮೊಬೈಲ್ ತೊಗೊಂಡೆ. 4 ಗಂಟೆಗಿದ್ದೆ, 5 ಗಂಟೆಗೆ ಮೊಬೈಲ್ ತೊಗೊಂಡೆ, ಅಷ್ಟೇ ಆಗೋಯ್ತು. ಇನ್ನೇನು ಕ್ಲೋಸ್ ಮಾಡಿಬಿಟ್ರು ನೋಡಿ, ಎಲ್ಲ ಕ್ಲೋಸ್ ಆಗೋಗಿದೆ. ಇಲ್ಲೆಲ್ಲ ಇರ್ತಾರೆ. ಇಲ್ಲಿ
ಎಲ್ಲ ಕಾರ್ ಹತ್ರ ಹಚ್ತೀರಾ? ನಂದು ಅರ್ಧ ತೆಲುಗು ನಾವು ಮಾತಾಡ್ತಾರೆ, ನಾನು ಕನ್ನಡದಲ್ಲಿ ರೆಸ್ಪಾಂಡ್ ಮಾಡೋಕೆ ಹೋಗ್ತೀನಿ. ಎಲ್ಲ ತೆಲುಗು ಕನ್ನಡ ಮಿಕ್ಸ್ ಆಗಿ ಇಂಗ್ಲೀಷ್ ಆಗ್ಬಿಡ್ತದೆ. 5 ಗಂಟೆಗೆ ಕ್ಲಾಸ್ ಮಾಡಿದ್ದು, ಮತ್ತೆ 6:30ಗೆ ಓಪನ್ ಅಂತ. ಇವರು ಅದೇನೋ ಶಾಪಿಂಗ್ ಮಾಡ್ಕೊಂಬರ್ತೀನಿ ಹೋಗು ಅಂದರು. ಅಲ್ಲಿ ಹೋಗಿ ಏನು ಮಾಡಲಿ, ಇಲ್ಲ ಇದೆ. ಅದಕ್ಕೆ ಬನ್ನಿ ಎಲ್ಲಾದರೂ ನೋಡೋಣ. ಕಲ್ಯಾಣಿ ಹತ್ರ ನೀರೆಷ್ಟಿದೆ, ಹೋಗ್ಬೋದೇನೋ. ಗೋವಿಂದ ಮಾಲ ಹಾಕೊಂಡು ಹೋಗೋರು. ನೀರಿದೆಯಾ ಅಂತ ನೋಡೋಣ ಅಂತ ಬಂದೆ. ನೀರಿಗಿಂತ ಜನಗಳೇ ಜಾಸ್ತಿ ಇದ್ದಂಗೆ ಅವರೇ ಫೋಟೋ ತಗೊಳಕ್ಕೆ. ಮುಳುಗಿದ್ರೆ ಇದಾಗ್ಬಿಡುತ್ತೆ. ಸುಮ್ಮನೆ ತಲೆ ಮೇಲೆ ನೀರು ಹಾಕೊಂಡು ಬಂದ್ಬಿಡೋಣ. ಇವತ್ತೇ ಗುರಿಯಲ್ಲಿ ಬಂದಿದ್ದು ನಾನು. ಒಬ್ಬನೇ ಇದ್ದಾರೆ ನೋಡಿ, ಫುಲ್ ಫ್ರೀಡಮ್ ಇರುತ್ತೆ. ಹುಡುಗರು ಗಾಂಧಿ ತಾತ ಲಾಸ್ಟ್ ಟೈಮ್ ನೋಡಿಸಿದ್ದೆ, ಇವಾಗಲೂ ಇದ್ದಾರೆ. ಗಾಂಧಿ ತಾತ ಗಾಂಧಿ ತಾತ ಗಾಂಧಿ ತಾತ ಗಾಂಧಿ ತಾತ ತಗೊನಿ ಅಲ್ಲ ಅಣ್ಣ. ಟೀ ರೌಂಡು ಟೀ ಹಾಕೋಣ ಬನ್ನಿ. ಟೀ ಅಷ್ಟೇ ಆಗೋಯ್ತು. ಒಳಗಡೆ ಏನು ಇನ್ನು 7 ಗಂಟೆಗೇನೋ ಸ್ಟಾರ್ಟು. ರೋಟಿ ಎಲ್ಲ ಏನಿದ್ದೇ ಇದ್ದಿಲ್ಲ. ನಾನು ಮುಳ್ಬಾಗ್ಲು ದೋಸೆನ ತಗೊಂಡೆ. ಇಲ್ಲಿ ಮುಳ್ಬಾಗ್ಲಿಗೆ ಹೋಗ್ಬೋದಿತ್ತು. ಇವಾಗ ಅಷ್ಟೇ, ನಾ ಬೆಂಗಳೂರಿಗೆ ಹೋಗ್ಬಿಡ್ತೀವಿ ನಮ್ಮ ಮನೆಗೆ. ಏನತ್ತೆ ಹೆಂಗಿತ್ತು ದೋಸೆ? ನಿಮಗೆ ಇಷ್ಟ ಆಯ್ತಾ? ನಮ್ಮ ವಿದ್ಯಾರ್ಥಿ ಭವನ ಹೌದಾ? ಮಾವನ್ ಕೇಳೋಣ ಏನೋ. ಜನತಾ ಹೋಟ್ಲು, ವಿದ್ಯಾರ್ಥಿ ಭವನ, ಮತ್ತೆ ನ್ಯೂ ಉಡುಪಿ ಭವನ, ಸೌತ್ ಕಿಚನ್ ಎಷ್ಟು ಚೆನ್ನಾಗಿರುತ್ತೆ. ಇದೇನೋ ಒಂಥರ ಕಸಬೆ ನನ್ನ ಬಾಯಿಗೆ. ಎಲ್ಲಾದ್ರೂ ಬಾಗಿಲು ಹತ್ರ ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನು, ಜಾಮ್ ಇದೆ ಸ್ವಲ್ಪ. 100ರಲ್ಲಿರೋ ಗಾಡಿ ಡೈರೆಕ್ಟ್ 10 ಬಂದ್ಬಿಡ್ತೀವಿ ಇವಾಗ.
ಅಂದರೆ ಟ್ರಾಫಿಕ್ ಬಿಟ್ಟಿದ್ದಾರೆ ಕೆಳಗಡೆಗೆ, ಆ ಕಡೆ ಸರ್ವಿಸ್ ರೋಡ್.